ಜಾತಿ ಗಣತಿ ಜ್ವಾಲೆ ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ನಿನ್ನೆಯ ಸಚಿವ ಸಂಪುಟದಲ್ಲಿ ಇತ್ಯರ್ಥವಾಗಬೇಕಾಗಿದ್ದಂಥ ಜಾತಿ ಗಣತಿ ವಿಚಾರ ಇದು ಇಲ್ಲಿಗೆ ಬಂದು ನಿಂತ್ಕೊಂಡಿದೆ. ಇನ್ನು ಮುಂದಿನ ಸುದ್ದಿಯನ್ನು ನಾವು ಗಮನಿಸುವುದಾದ್ರೆ, ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಧಾರ್ಮಿಕ ನಂಬಿಕೆಗೆ ಅಪಚಾರ ಮಾಡಲಾಗಿದೆ. ಜನಿವಾರ ಕಟ್ ಮಾಡಿ ಕಸದ ಬುಟ್ಟಿಗೆ ಎಸೆಯಲಾಗಿದೆ. ಇದರಿಂದ ಅನ್ಯಾಯವಾಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹೊಡೆತ ಬಿದ್ದಿದೆ. ರಾಜ್ಯಾದ್ಯಂತ ಈ ವಿಚಾರಕ್ಕೆ ಭಾರಿ ವಿರೋಧ ಅಂತೂ ವ್ಯಕ್ತವಾಗಿದೆ. ಎಲ್ಲಿ ತನಕ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡಿರ್ತೀವಿ ಹಿಂಗೆ ಆಗೋದ್ರಿ. ಇದು ಸಮಾಜದ ಹಣೆ ಬಾರಲ್ಲ ಇಷ್ಟು ರಾಜ್ಯದಲ್ಲಿ ಜೋರಾಯಿತು ಜನಿವಾರ ಜಟಾಪಟಿ. ಭದ್ರತಾ ಸಿಬ್ಬಂದಿ ಕೆಲಸಕ್ಕೆ ರಾಜ್ಯಾದ್ಯಂತ ಆಕ್ರೋಶ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿ ಎಕ್ಸಾಮ್ ಬರೆಸಿರೋ ವಿಚಾರ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ವರ್ಷಪೂರ್ತಿ ಕಷ್ಟಪಟ್ಟು ಪರೀಕ್ಷೆಗೆ ತಯಾರಾಗಿದ್ದ ಶಿವಮೊಗ್ಗ ಹಾಗೂ ಬೀದರ್ನ ವಿದ್ಯಾರ್ಥಿಗಳ ಶ್ರಮ ನೀರಲ್ಲಿ ಹೋಮವಾಗಿದೆ. ಶಿವಮೊಗ್ಗದ ಆದಿಚುಂಚನಗಿರಿ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಲಾಗಿದೆ. ಬ್ರಾಹ್ಮಣ ವಿದ್ಯಾರ್ಥಿಗಳು ಕೈಗೆ ಕಟ್ಟಿಕೊಂಡಿದ್ದ ಕಾಶಿದಾರ ಜನಿವಾರವನ್ನ ಅಲ್ಲಿನ ಭದ್ರತಾ ಸಿಬ್ಬಂದಿ ತೆಗೆಸಿದ್ದಾರೆ. ಓರ್ವ ವಿದ್ಯಾರ್ಥಿ ಜನಿವಾರ ತೆಗೆಯೋದಕ್ಕೆ ಒಪ್ಪದ ಹಿನ್ನೆಲೆ ಆತ ಎಷ್ಟೇ ಮನವಿ ಮಾಡಿದ್ರೂ ಪರೀಕ್ಷೆಗೆ ಅನುಮತಿ ನೀಡಿಲ್ಲ. ಇತ್ತ ಬೀದರ್ನಲ್ಲೂ ಕೂಡ ಇಂತಹದ್ದೇ ಘಟನೆ ನಡೆದಿದೆ. ಬೀದರ್ನ ಚೌಬಾರ ನಿವಾಸಿ ಸುಚಿವ್ರತ್ ಕುಲಕರ್ಣಿ ಅನ್ನೋ ಹುಡುಗ ಹಾಗೂ ಅವನ ತಾಯಿ ಪಾಪ ಎಷ್ಟೇ ಪರಿಪರಿಯಾಗಿ ಬೇಡಿಕೊಂಡ್ರು ಜನಿವಾರ ತೆಗೆಯಲೇಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ರಂತೆ ಸಿಬ್ಬಂದಿ. ಜನಿವಾರಕ್ಕೋಸ್ಕರ ಅಲಾವ್ ಇಲ್ಲ, ಇದು ಕಟ್ ಮಾಡ್ಕೊಂಡು ಬಾ ಅಂತಂದ್ರೆ ಅವರು. ನಂದು ಹಿಂಗೆ ಬ್ರಾಹ್ಮಣ ಸಮಾಜದಲ್ಲಿ ಇದು ಹಿಂಗೆ ಜನಿವಾರ ಅಲ್ಲಿ ಕಟ್ ಮಾಡ್ಕೊಂಡು ಬರ್ಲಿಕ್ಕೆ ಆಗಲ್ಲ ಅಂತಂದ್ರಿ. ನಾನಂದ ನೀವು ಫುಲ್ ಜನಿವಾರಿಗೆ ಚೆಕ್ ಮಾಡಿರಿ, ಆಮೇಲೆ ನನಗೆ ಅಲವ್ ಮಾಡಿರಿ ಅಂತಂದಾರೆ ಸರ್. ನನಗೆ ಎಷ್ಟು ರಿಕ್ವೆಸ್ಟ್ ಮಾಡ್ದೆ ಅವ್ರು ಅಂದ್ರೆ ನೀವು ಇನ್ನೂ ಮಾಡು ಕಟ್ ಮಾಡ್ಕೊಂಡು ಬಲ್ಲ ನಿಮ್ಗೆ ಅಲವ್ ಇಲ್ಲ ಅಂತಂದ್ರಿ. ಫುಲ್ 10:45-50 ತನಕ ಅಲ್ಲೇ ರಿಕ್ವೆಸ್ಟ್ ಮಾಡಿದಾರೆ ಸರ್. ಪೇಪರ್ ಟೈಮಿಂಗ್ ಆಗೋಯಿತು. ಅವ್ರಂದ್ರೆ ನೀವು ಇನ್ನೂ ತೆಕ್ಕೊಂಡು ಬಲ್ಲ ಪೇಪರ್ ಕೊಡ್ಬೇಕು, ನಮಗೆ ಅದು ಸಂಬಂಧ ಇಲ್ಲ ಅಂತಂದ್ರಿ ಸರ್. ಹಲವರ ಜನಿವಾರ ಕಟ್ ಮಾಡಿ ಕಸಕ್ಕೆ ಬಿಸಾಡಲಾಗಿದೆ. ಜನಿವಾರ ಅನ್ನೋದು ದಾರವಲ್ಲ, ಧಾರ್ಮಿಕ ಸಂಕೇತ. ಅದರದ್ದೇ ಆದ ಮಹತ್ವ ಹೊಂದಿದೆ. ಅಂತಹ ಜನಿವಾರಕ್ಕೆ ಅಪಮಾನ ಆಗಿರೋದಕ್ಕೆ ಬ್ರಾಹ್ಮಣ ಸಂಘದ ಮುಖಂಡರು ಆಕ್ರೋಶಗೊಂಡಿದ್ದು ಜನಿವಾರ ತೆಗೆಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುತ್ತಿದ್ದಾರೆ. ಇನ್ನೊಬ್ಬ ಬುರ್ಕನೆ ಹಾಕೊಂಬರ್ತೀವಿ ಅಂತಾರೆ, ಯಾರು ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇವ್ರು ಇನ್ನೊಂದು ಹಾಕೊಂಬರ್ತೀವಿ ಅಂತಾರೆ, ಒಬ್ಬೊಬ್ರು ಒಂದೊಂದು ಹಾಕೊಂಬಂದಾಗ ಅವ್ರಿಗೆ ಗೊಂದಲ ಜಾಸ್ತಿ ಆಗುತ್ತೆ. ಈಗ ಅಧಿಕಾರಿಗಳು ಹೆಂಗ್ ಮಾಡಬೇಕು ಅನ್ನೋದೇ ಅರ್ಥವಾಗೋದಿಲ್ಲ. ಈಗ ಯಾರಿಗೆ ಒಬ್ರಿಗೆ ಬಿಡಬೇಕಾ, ಒಬ್ಬರು ತೆಗಬೇಕಾ, ಇದು ಭಾಳ ಪರಿಸ್ಥಿತಿ ಹೇಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಒಂದು ಕಮಿಟಿ ಮಾಡಿ, ಒಂದು ತಜ್ಞರ ಕಮಿಟಿಯನ್ನು ಮಾಡಿ ಹೇಗೆ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನು ಸರ್ಕಾರ ನೇಮಿಸಿ ಅದನ್ನು ಕ್ರಮ ಕೈಗೊಳ್ಳಿ ಅಂತ ಹಾರೈಸ್ತಾರೆ. ಇಷ್ಟೆಲ್ಲ ಆಕ್ರೋಶ ಭುಗಿಲೆದ್ದ ಬೆನ್ನಲ್ಲೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈ ಬಗ್ಗೆ ಮಾತನಾಡಿದ್ದು, ಘಟನೆಗೆ ಕಾರಣವಾದವರನ್ನ ಸಸ್ಪೆಂಡ್ ಮಾಡುವಂತೆ ಶಿವಮೊಗ್ಗ ಡಿಸಿಗೆ ಸೂಚಿಸಿದ್ದಾರೆ. ಅವತ್ತು ಕೂಡ ಜಾತಿ ಧರ್ಮಕ್ಕೆ ನಾವು ಗೌರವವನ್ನು ಕೊಡಬೇಕು. ಇಂಜಿನಿಯರಿಂಗ್ ಅದರಿಂದ ಅಲ್ಲ, ಯಾವ್ದೇ ಇರಲಿ, ಇಂಜಿನಿಯರಿಂಗ್ ಆಗಲಿ, ಯಾವುದೇ ಪರೀಕ್ಷೆ ಆಗ್ಲಿ, ನನ್ನ ಇಲಾಖೆ ಆಗ್ಲಿ, ನಮ್ಮ ಸರ್ಕಾರದಲ್ಲಿ ಹಿಂಗಾಗುತ್ತೆ ಅಂದಾಗ ಅದನ್ನ ಕಠಿಣವಾಗಿ ನಾವು ಎಷ್ಟೊಂದ್ ಸತಿ ನಾನು ಈ ತರ ತೀಕ್ಷ್ಣವಾಗಿ ಆಕ್ಷನ್ ತಗೊಳ್ಳೋದು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಒಟ್ಟಲ್ಲಿ ಜನಿವಾರಕ್ಕೆ ಅಪಮಾನ ಮಾಡಿರುವುದರ ಜೊತೆಗೆ ಇಬ್ಬರು ವಿದ್ಯಾರ್ಥಿಗಳ ಇಂಜಿನಿಯರಿಂಗ್ ಕನಸು ನುಚ್ಚು ನೂರಾಗಿದೆ. ಅವರ ತಂದೆ ತಾಯಿ ಕನಸು ಮಣ್ಣು ಪಾಲಾಗಿದ್ದು ರಾಜ್ಯಾದ್ಯಂತ ಹಲವರು ಕೆರಳಿ ಕೆಂಡ ಕಾರ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.